ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಮ ಮಂದಿರ ದೇಣಿಗೆ ಕಳವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ಸುದ್ದಿಯೊಂದು ಈಗ ಹೊರಬೀಳ್ತಿದೆ. ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡಿ ಇದನ್ನು ಸ್ವತಂತ್ರವಾಗಿ ಆಡಿಟ್ ಮಾಡಿಸಬೇಕು ಅನ್ನುವಂಥ ಸೂಚನೆ ಕೊಟ್ಟಿದ್ದಾಗಿದೆ. ಇಡೀ ದೇಶ ಗಮನಿಸ್ತಿರುವಂಥ ಒಂದು ಬೆಳವಣಿಗೆ ಅಲ್ವಾ ಇದು. ಏನಾಗಿದೆ ಇಲ್ಲಿ? ಯೋಗಿ ಆದಿತ್ಯನಾಥ್ ಸರ್ಕಾರಕ್ಕೆ ಸಂಕಷ್ಟ ಬರುತ್ತಾ ಅನ್ನೋ ತನಕ ಈ ಬೆಳವಣಿಗೆಯನ್ನು ಪ್ರತಿಪಕ್ಷಗಳು ಬಳಸ್ಕೊಳ್ತಿದ್ದಾವೆ. ಪಾರ್ಲಿಮೆಂಟ್ ಹೊರಗಡೆ ಸ್ಕಿಟ್ ಅಂತೆ, ರಾಮದೇವ್ರಿಗೆ ಅವಮಾನ ಮಾಡೋ ತನಕ, ರಾಮದೇವ್ರ ಫೋಟೋನ ರಾಜಕಾರಣಿಗಳ ಕಾಲು ಶೂ ಕೆಳಗಿಡೋ ತನಕ ಹೋಗಿ ನಿಲ್ಲಿಸಿದ್ದಾರೆ. ಇಷ್ಟೆಲ್ಲ ಅತ್ಯಂತ ಕೆಳಮಟ್ಟಕ್ಕೆ ಇಳಿದಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಹಾಗಾದರೆ ಅಸಲಿಗೆ ಈಗ ಆಡಿಟ್ ರಿಪೋರ್ಟ್ ಹೇಳ್ತಿರೋದು ಏನು? ಪ್ರತಿಪಕ್ಷಗಳಿಗೆ ಟೈಟ್ ಸ್ಲ್ಯಾಪ್ ಕೊಡ್ತಾ ಇದೆ ಈ ಆಡಿಟ್ ರಿಪೋರ್ಟ್. ಹಾಗಾದರೆ ಕಳವೆ ಆಗಿಲ್ವಾ? ಫಂಡು, ಈ ಡೊನೇಷನ್ನು, ಕನ್ಸ್ಟ್ರಕ್ಷನ್ನು, ಲ್ಯಾಂಡ್ ಅಕ್ವಿಸಿಷನ್ನು, ಇದರಲ್ಲೆಲ್ಲ ಸ್ಕ್ಯಾಮ್ ಆಗಿದೆಯಾ? ಏನು ಹೇಳ್ತಿದೆ ಆಡಿಟ್ ರಿಪೋರ್ಟ್? ಈಗ ಅತಿ ದೊಡ್ಡ ಬೆಳವಣಿಗೆ ಇದು. ರಾಮ ಮಂದಿರ ಕಳವು ಆರೋಪಕ್ಕೆ ಸಂಬಂಧಪಟ್ಟಂತೆ ಎಲೆಕ್ಷನ್ಗೆ ಕೌಂಟ್ ಡೌನ್ ಶುರುವಾಗಿರೋ ಹೊತ್ತಲ್ಲಿ ನೋಡ್ತಾ ಹೋಗೋಣ. ಒನ್ ಬೈ ಒನ್. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ. CS ವೀಕ್ಷಕರೇ, ಆಡಿಟ್ ರಿಪೋರ್ಟ್ ಈಗ ಔಟ್ ಆಗಿದೆ. 3,300 ಕೋಟಿ ಕಂಪ್ಲೀಟ್ ಆಗಿ ಅಕೌಂಟೆಡ್, ಕಂಪ್ಲೀಟ್ ಲೆಕ್ಕ ಸಿಕ್ಕಿದೆ. ಡೊನೇಷನ್ ಎಷ್ಟು ಬಂದಿದೆಯೋ ಅದರ ಸಂಪೂರ್ಣ ಲೆಕ್ಕ ಸಿಕ್ಕಿದೆ ಅಂತ ಈಗ ಆಡಿಟ್ ರಿಪೋರ್ಟ್ ಹೇಳ್ತಾ ಇದೆ. ಹಾಗಾದರೆ ಕಳುವಾಗಿದ್ದು ಯಾವುದು? ಓನ್ಲಿ ಮ್ಯಾನ್ಯುಯಲ್ ಕ್ಯಾಶು. ಅಲ್ಲಿ ಈ ಮತ ಎಣಿಕೆ ಯಂತ್ರಗಳು ಇರ್ತಾವಲ್ವ, ಅದಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು ಏಜೆನ್ಸಿಯನ್ನು SBI ಮೂಲಕ ಒಂದು ಏಜೆನ್ಸಿ ಹೈರ್ ಮಾಡಿರ್ತಾರೆ. ಆ ಏಜೆನ್ಸಿಯಲ್ಲಿ ಬಂದವರು, ಅಂದರೆ ಈ ಟ್ರಸ್ಟ್ಗೆ ಸಂಬಂಧನೇ ಇಲ್ಲದ ಹೊರಗಡೆಯಿಂದ ಬಂದಂತಹ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ಗೆ ಸಂಬಂಧನೇ ಇಲ್ಲದಂಥವರು, ಹೊರಗಡೆಯಿಂದ ಬಂದವರು ಈ ರೀತಿ ಮ್ಯಾನ್ಯುಯಲ್ ಕ್ಯಾಶ್ ಇದ್ದಿದ್ರಲ್ಲಿ ಒಂದಿಷ್ಟು ಕದ್ದಿದ್ದಾರೆ ಅನ್ನೋದು ಬಿಟ್ಟರೆ, ಟ್ರಸ್ಟಲ್ಲಿ ಏನೋ ದೊಡ್ಡ ಸ್ಕ್ಯಾಮ್ ಆಗಿದೆ, ನೂರಾರು ಕೋಟಿ, ಸಾವಿರಾರು ಕೋಟಿ ಕಳುವಾಗಿದೆ, ಚಿನ್ನ ಆಭರಣ ಎಲ್ಲ ಎಗರಿಸಲಾಗಿದೆ, ಈ ಥರ ಅಲ್ವಾ ಆರೋಪ ಮಾಡ್ತಿರೋದು. ಎಲ್ಲಿಂದ ಸ್ಕ್ಯಾಮ್ ಆಗಿದೆ ಅಂದರೆ ಲ್ಯಾಂಡ್ ಅಕ್ವಿಸಿಷನ್, ಟೆಂಪಲ್ ಕಟ್ಟೋದಕ್ಕೆ ಅಲ್ಲಿಂದನೇ ಸ್ಕ್ಯಾಮ್ ಆಗಿದೆ ಅಂತ ಹೇಳ್ತಿದ್ದಾರಲ್ಲ. ಪ್ರತಿಯೊಂದು ಕೂಡ, ಯಾವುದು ಇಲ್ಲಿ ಕ್ಯಾಶಲ್ಲಾಗಿಲ್ಲ, ಪ್ರತಿಯೊಂದಕ್ಕೂ ಕೂಡ ಲೆಕ್ಕವನ್ನು ತೆರೆದಿಟ್ಟಿದೆ ಈ ಪ್ರತ್ಯೇಕವಾದಂತಹ ಆಡಿಟ್ ರಿಪೋರ್ಟ್. ಅಂದರೆ ಇದನ್ನು ಸರ್ಕಾರದವರು ಮಾಡಿಸಿರೋದಲ್ಲ, ಇಂಡಿಪೆಂಡೆಂಟ್ ಆಗಿ ಕಂಡಕ್ಟ್ ಮಾಡಿರುವಂತಹ ಒಂದು ಆಡಿಟ್ ರಿಪೋರ್ಟ್ ಈಗ ರಾಮ ಜನ್ಮಭೂಮಿ ಕಳವು ಪ್ರಕರಣಕ್ಕೆ ಮೆಗಾ ಟ್ವಿಸ್ಟನ್ನು ಕೊಡ್ತಿದೆ. ಏನಂತ ಹೇಳ್ತಾ ಇದೆ? ಕಂಪ್ಲೀಟ್ ಡೀಟೇಲ್ಸ್, ಅದು ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿರೋದು ಏನೇನು ಅನ್ನೋದನ್ನು ನೋಡ್ತಾ ಹೋಗೋಣ. ಈಗ ಲಾರ್ಜ್ ಸ್ಕೇಲ್ ಫಿನಾನ್ಷಿಯಲ್ ಇರೆಗ್ಯುಲಾರಿಟೀಸ್ ಆಗಿದೆ ಅಂತ ಅಲ್ವಾ, ಕರಪ್ಷನ್ ನಡೆದಿದೆ ಅಂತ ಅಲ್ವಾ ಆರೋಪ ಕೇಳಿ ಬರ್ತಿರೋದು. ಬಟ್ ಮ್ಯಾಥಮ್ಯಾಟಿಕಲಿ ಇದನ್ನು ಪ್ರೂವ್ ಮಾಡೋದಕ್ಕೆ ಸಾಧ್ಯವಾಗಿಲ್ಲ. ಒಂದು ಕಡೆ SIT ತನಿಖೆ ನಡೀತಾ ಇದೆ, ಫಾರೆನ್ಸಿಕ್ ಆಡಿಟಿಂಗ್ ಆಗಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಇಂಡಿಪೆಂಡೆಂಟ್ ಆಗಿ ಇಲ್ಲಿ ಸಂಪೂರ್ಣ ರಿಪೋರ್ಟನ್ನು ರೆಡಿ ಮಾಡಿಸಿ ನಮಗೆ ಕೊಡಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಈ ಹೊತ್ತಲ್ಲಿ ಏನು ಹೇಳ್ತಾ ಇದೆ? ಹಾಗಾದರೆ ಹೈ ಲೆವೆಲ್ ಆಫೀಷಿಯಲ್ಸು ಏನು ಲೆಕ್ಕವನ್ನು ಕೊಡ್ತಿದ್ದಾರೆ. ಈಗ 3,300 ಕೋಟಿ ಕಲೆಕ್ಟೆಡ್ ಥ್ರೂ ವಾಲಂಟರಿ ಪಬ್ಲಿಕ್ ಕಾಂಟ್ರಿಬ್ಯೂಷನ್ ಹ್ಯಾಸ್ ಬೀನ್ ಥೊರೋಲಿ ಆಡಿಟೆಡ್. ಸೊ ಪಬ್ಲಿಕ್ ಡೊನೇಷನ್, ಸಾರ್ವಜನಿಕರ ಡೊನೇಷನ್ ಹಣ ಏನು ಬಂದಿದೆಯಲ್ಲ, ಆ 3,300 ಕೋಟಿ ಕಂಪ್ಲೀಟ್ ಲೆಕ್ಕ ಸಂಪೂರ್ಣವಾಗಿ ಎಲ್ಲೂ ಒಂದು ರೂಪಾಯಿನೂ ಅದಲು ಬದಲು ಆಗಿಲ್ಲ ಅನ್ನೋದನ್ನು ಈಗ ತೋರಿಸ್ತಾ ಇದೆ. ಇದು ಯಾರು ಮಾಡಿರೋ ಆಡಿಟ್ ರಿಪೋರ್ಟು? ಯೋಗಿ ಆದಿತ್ಯನಾಥ್ ಅವರು ಮಾಡಿಸಿರೋದ ಆಡಿಟ್ ರಿಪೋರ್ಟ್ ಅಂತ ಕೇಳಿದ್ರೆ ಇದು ಥರ್ಡ್ ಪಾರ್ಟಿ ಎಕ್ಸ್ಟರ್ನಲ್ ಆಡಿಟರ್ಸಿಂದ ಆಗಿರೋದು. ಸುಪ್ರೀಂ ಕೋರ್ಟ್ ಕೂಡ ಇಲ್ಲಿ ಸಂಪೂರ್ಣ ಸ್ವತಂತ್ರವಾದಂಥ ಆಡಿಟಿಂಗ್ ಬೇಕು ಅಂತ ಕೇಳಿದೆ. ಇದು ಥರ್ಡ್ ಪಾರ್ಟಿ ಎಕ್ಸ್ಟರ್ನಲ್ ಆಡಿಟರ್ಸಿಂದ ಆಗಿರೋದು. ಈ ಆಡಿಟಿಂಗಲ್ಲಿ ಪ್ರತ್ಯೇಕ ನಂಬರನ್ನು ಕೊಟ್ಟಿದ್ದಾರೆ. 1,800 ಕೋಟಿ ಟೆಂಪಲ್ ಕನ್ಸ್ಟ್ರಕ್ಷನ್ನು, 400 ಕೋಟಿ ಲ್ಯಾಂಡ್ ಅಕ್ವಿಸಿಷನ್, ಪ್ರತಿಯೊಂದು ಕೂಡ ಸ್ಟ್ರಿಕ್ಟ್ ಫಿನಾನ್ಷಿಯಲ್ ಮತ್ತು ಬ್ಯಾಂಕಿಂಗ್ ಪ್ರೋಟೋಕಾಲನ್ನು ಫಾಲೋ ಮಾಡಿರೋದು. ಝೀರೋ ಕ್ಯಾಶ್ ಟ್ರಾನ್ಸಾಕ್ಷನ್ ಅನ್ನು ಕೂಡ ಖಚಿತಪಡಿಸಿದೆ ಈ ಥರ್ಡ್ ಪಾರ್ಟಿ ಎಕ್ಸ್ಟರ್ನಲ್ ಆಡಿಟಿಂಗ್ ರಿಪೋರ್ಟ್. ಹಾಗಾಗಿ SIT ಈಗ ಏನು ಹೇಳಿದೆ? ಹಾಗಾದರೆ ಸೀನಿಯರ್ IPS ಆಫೀಸರ್ಸು ಇಂಡಿಪೆಂಡೆಂಟ್ ಆಗಿ ಟ್ರಾನ್ಸ್ಪರೆನ್ಸಿಯಲ್ಲಿ ಎಲ್ಲ ತನಿಖೆ ಮುಗಿಸಿ ರಿಪೋರ್ಟ್ ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದಾರಲ್ಲ. ಕಂಪ್ಲೀಟ್ ಆಡಿಟಿಂಗ್ ಇನ್ವೆಸ್ಟಿಗೇಷನ್ ಎಲ್ಲ ನಡೀತಾ ಇದೆ. 100% ನೋಡಿ, ಎಲ್ಲ ಪೇಮೆಂಟ್ ಈ ಮಂದಿರ ಕನ್ಸ್ಟ್ರಕ್ಷನ್ನಿಂದ ಹಿಡಿದು ಅಲ್ಲಿ ಲ್ಯಾಂಡ್ ಅಕ್ವಿಸಿಷನ್ನಿಂದ ಶುರುವಾಗಿ ಎಲ್ಲವೂ ಕೂಡ ಬ್ಯಾಂಕ್ ಟು ಬ್ಯಾಂಕ್ ಟ್ರಾನ್ಸ್ಫರೇ ಆಗಿದೆ. ಒಂದೇ ಒಂದು ರೂಪಾಯಿನೂ ಇಲ್ಲ. 100% ಪೇಮೆಂಟ್ ಎಲ್ಲವೂ ಕೂಡ ಬ್ಯಾಂಕ್ ಟು ಬ್ಯಾಂಕ್ ಟ್ರಾನ್ಸ್ಫರ್ ಆಗಿದೆ ಅನ್ನೋದನ್ನು ಪಕ್ಕಾ ಮಾಡ್ತಾ ಇದೆ ಈ ರಿಪೋರ್ಟ್. ಮತ್ತು ಡೊನೇಷನ್ಸ್ ಅನ್ಅಫೆಕ್ಟೆಡ್ ಅನ್ನೋದನ್ನು
ಖಚಿತಪಡಿಸ್ತಾ ಇದೆ. ಹಾಗಾಗಿ ಯಾರು ರಾಮ ಭಕ್ತರ ನಂಬಿಕೆಗೆ ದ್ರೋಹ ಬಗೆದಿದ್ದಾರೆ ಅಂತಾನೆ ಈಗ ಯೋಗಿ ಸರ್ಕಾರದ ವಿರುದ್ಧ, ಯೋಗಿ ಸರ್ಕಾರ ಅಷ್ಟೇ ಅಲ್ಲ ಕೇಂದ್ರ ಸರ್ಕಾರದ ವಿರುದ್ಧ ರಾಮನ ಪ್ರಾಣ ಪ್ರತಿಷ್ಠಾಪನೆಯ ನಾಟಕ ಮಾಡಿದ್ರು ಮೋದಿ ಅಂತ ಮುಗಿಬಿದ್ದವರ ಮುಖಕ್ಕೀಗ ಟೈಟ್ ಸ್ಲ್ಯಾಪ್. ಯಾಕಂದರೆ ಭಕ್ತರ ಡೊನೇಷನ್ನಲ್ಲಿ ಒಂದು ಚೂರು ಏರುಪೇರಾಗಿಲ್ಲ, ಎಲ್ಲ ಲೆಕ್ಕವೂ ಕೂಡ ಪಕ್ಕ ಆಗಿದೆ, ಬ್ಯಾಂಕ್ ಟು ಬ್ಯಾಂಕ್ ಟ್ರಾನ್ಸಾಕ್ಷನ್ನೇ ಆಗಿರೋದನ್ನು ಖಚಿತಪಡಿಸ್ತಿದೆ. ಬಟ್ ಇಲ್ಲಿ ದೇವಸ್ಥಾನದ ಒಳಗಡೆ ಒಂದಿಷ್ಟು ಮ್ಯಾನ್ಯುಯಲ್ ಕ್ಯಾಶನ್ನು ಕದ್ದಿದ್ದಾರೆ. ಬಟ್ ಅದನ್ನೇ ನೂರಾರು ಕೋಟಿ ಎಷ್ಟೋ ಭ್ರಷ್ಟಾಚಾರ ನಡೆದು ಬಿಟ್ಟಿದೆ ಅನ್ನೋ ರೀತಿಯಲ್ಲಿ ಪ್ರತಿಪಕ್ಷಗಳು ಅಸ್ತ್ರ ಮಾಡಿಕೊಂಡಿರೋದು ಅನ್ನೋದು ಈಗ ಬಟಾ ಬಯಲಾಗ್ತಾ ಇದೆ. ನೋಡಿ, ಜೂನ್ 2026 ಇನ್ಸಿಡೆಂಟ್ ಏನಾಯ್ತಲ್ವಾ, ಅಲ್ಲಿ ತನಕದ ಒಂದೊಂದು ರೂಪಾಯಿ ಲೆಕ್ಕ ಕೂಡ ಆಡಿಟ್ ಆಗಿದೆ. ಈಗ 1 ರೂಪಾಯಿನೂ ಕೂಡ ಕಡಿಮೆ ಆಗಿಲ್ಲ. ಅಲ್ಲಿ ಅಫಿಷಿಯಲ್ ಡೇಟಾನೇ ಈಗ ಹೇಳ್ತಾ ಇದೆ. ಮತ್ತು ಇಂಡಿಪೆಂಡೆಂಟ್ ಆಡಿಟಿಂಗ್ ಕೂಡ ಇದನ್ನು ಖಚಿತಪಡಿಸ್ತಾ ಇದೆ. ಭಕ್ತರ ನಂಬಿಕೆಗೆ ಇಲ್ಲಿ ದ್ರೋಹ ಆಗಿಲ್ಲ. ದೇವಸ್ಥಾನದ ಒಳಗಡೆ ಒಂದಿಷ್ಟು ಮ್ಯಾನ್ಯುವಲ್ಲಿ ದುಡ್ಡು ಎಗರಿಸುವಂಥದ್ದಾಗಿದೆ, ಅದನ್ನು ಕೂಡ ರಿಕವರ್ ಮಾಡಿದ್ದಾರೆ. ಭಕ್ತರ ಡೊನೇಷನ್ಗೆ ಸಂಬಂಧಪಟ್ಟಂತೆ 1 ರೂಪಾಯಿಯನ್ನು ಕದಲಿಸಿಲ್ಲ ಅನ್ನೋದನ್ನು ಈ ಆಡಿಟಿಂಗ್ ರಿಪೋರ್ಟ್ ಈಗ ಝೀರೋ ಕ್ಯಾಶ್ ಟ್ರಾನ್ಸಾಕ್ಷನ್ ಕೂಡ ಆಗಿದೆ. ಇಲ್ಲಿ ಅಷ್ಟು ಸ್ಟ್ರಿಕ್ಟ್ ಆಗಿ ಮಾನಿಟರ್ ಮಾಡಿದ್ದಾರೆ ಅನ್ನೋದನ್ನು ಖಚಿತಪಡಿಸ್ತಾ ಇದೆ. 2026-27 ಅವಧಿಯಲ್ಲಿ ಫಸ್ಟ್ ಕ್ವಾರ್ಟ್ರಲ್ಲಿ 5 ಕೋಟಿ ಅಪ್ರಾಕ್ಸಿಮೇಟ್ಲಿ ಈ ಹುಂಡಿ ಕಲೆಕ್ಷನ್ಸು ಅದನ್ನು ಕೂಡ ಖಚಿತಪಡಿಸ್ತಾ ಇದೆ. ಎಲ್ಲ ಲೆಕ್ಕ ಪಕ್ಕ ಇದೆ ಅಂತ. ಹಾಗಾಗಿ ಏನೇನು ಅನುಮಾನಗಳಿತ್ತಲ್ಲ ಅದೆಲ್ಲದಕ್ಕೂ ಈಗ ಉತ್ತರ ಸಿಕ್ಕಿದೆ. ಇಲ್ಲಿ ಯಾರು ಮಾಡಿದ್ದಾರೆ? ಸೆಕ್ಯೂರಿಟಿ ಏಜೆನ್ಸಿ, ಸೈನಿಕ್ ಸೆಕ್ಯೂರಿಟಿ ಏಜೆನ್ಸಿ ಅಂತ SBI ಕಾಂಟ್ರಾಕ್ಟ್ ಮೇರೆಗೆ ಈ ಮ್ಯಾನ್ಯುಯಲ್ ಕ್ಯಾಶ್ ಸಾರ್ಟಿಂಗಿಗೆ ಅಂತ ಹೈರ್ ಮಾಡಿರ್ತಾರಲ್ಲ, ಅವರಲ್ಲಿ ಒಂದಿಷ್ಟು ಜನ ಕಳ್ಳತನ ಮಾಡಿದ್ದಾರೆ. ಅವರು ಸಿಕ್ಕಾಕೊಂಡಿದ್ದಾರೆ, ಅವ್ರನ್ನ ಹೆಡೆಮುರಿ ಕಟ್ಟಿದ್ದಾರೆ. ಒಬ್ಬರನ್ನೂ ಬಿಡದೆ ಅಡ್ಮಿನಿಸ್ಟ್ರೇಟಿವ್ ಲೆವೆಲಲ್ಲೂ ಆಗಿದೆ ಮತ್ತು ಎಲ್ಲ ಬಗೆಯಲ್ಲೂ ಕೂಡ ಇನ್ವೆಸ್ಟಿಗೇಷನ್ ಮಾಡಿ ಅದನ್ನು ಸಂಪೂರ್ಣವಾಗಿ ವಾಪಸ್ ತಗೊಳ್ಳೋದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಸರ್ಕಾರ ಮಾಡಿದೆ. ಆದರೆ ಈ ಸಂಪೂರ್ಣವಾದ ಬೆಳವಣಿಗೆಯನ್ನು ಇಡೀ ಮೇನ್ ಫಂಡೇ ಡೈವರ್ಟ್ ಆಗಿಬಿಟ್ಟಿದೆ ಅನ್ನೋ ರೀತಿ ಬಿಂಬಿಸುವಂಥ ಪ್ರಯತ್ನ ಈಗ ಬಟಾ ಬಯಲಾಗಿರೋದು. ಮೇನ್ ಫಂಡ್ಗೆ ಯಾವುದೇ ಸಮಸ್ಯೆ ಆಗಿಲ್ಲ. ಅಲ್ಲಿ ಒಂದಿಷ್ಟು ಕಳುವಾಗಿದ್ದನ್ನೇ ನೆಪ ಮಾಡಿಕೊಂಡು ಕಂಪ್ಲೀಟ್ ಡೊನೇಷನ್ನೇ ಕದ್ದು ಬಿಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಬಿಂಬಿಸುವಂಥ ಕೆಲಸ ಪ್ರತಿಪಕ್ಷಗಳಿಂದ ಆಗಿವೆ ಅನ್ನೋದು ಈಗ ಈ ಆಡಿಟ್ ರಿಪೋರ್ಟ್ ಕೊಡ್ತಿರೋ ಲೆಕ್ಕದ ಆಧಾರದಲ್ಲಿ ಹೊರಗಡೆ ಬರ್ತಿರುವಂಥ ವಿಚಾರ. ಮೊನ್ನೆ ನೋಡಿದ್ವಿ ನಾವು ಪಾರ್ಲಿಮೆಂಟ್ ಎದುರಲ್ಲಿ ಏನೇನೆಲ್ಲ ಸ್ಕಿಟ್ ಎಲ್ಲ ನಡೆಸಿದ್ರು. ಪಪ್ಪು ಯಾದವ್ ಮತ್ತು ರಾಹುಲ್ ಗಾಂಧಿ ವಿರುದ್ಧ ಎಲ್ಲ ಕಂಪ್ಲೇಂಟ್ ಆಗಿ ಕೇಸು ಆಗಿದೆ. ಸನಾತನ ಧರ್ಮದ ನಂಬಿಕೆಗಳಿಗೆ ಅಪಮಾನ ಮಾಡ್ತಿದ್ದಾರೆ ಅಂತ ರಾಮದೇವರ ಫೋಟೋ ಇಟ್ಕೊಂಡಿರ್ತಾರೆ. ಅಲ್ಲಿ ಯಾರೋ SP ಇನ್ನೊಬ್ಬರು ಪೊಲಿಟಿಷಿಯನ್ಸ್ ಕಾಲಿಗೆ ಇಡ್ತಾರೆ ದೇವ್ರ ಫೋಟೋನ. ಹುಂಡಿ ಪೂಜಾರಿ ಕದ್ಕೊಂಡು ಓಡೋ ರೀತಿಯಲ್ಲಿ ಸ್ಕಿಟ್ ಮಾಡಿರ್ತಾರೆ. ಸ್ಪೀಕರ್ ಕೂಡ ಗರಂ ಆಗ್ತಾರೆ. ಸೆಷನ್ ಒಳಗೆ ಬರೋದಕ್ಕೂ ಒಂದು ರೀತಿ ನೀತಿ ಉಡುಗೆ ಎಲ್ಲ ಸರಿಯಾಗಿರಬೇಕು ಅಂತ ಬುದ್ಧಿವಾದ ಹೇಳಿದ್ದು ಕೂಡ ಕಂಡು ಬಂತು. ನಾವು ಹೊರಗಡೆ ಒಳಗಡೆ ಏನೇನು ನಡೀತಿದೆ ಅಂತ. ಖರ್ಗೆ ಅವರು, ಕಾಂಗ್ರೆಸ್ನವರೆಲ್ಲ ತೀವ್ರ ತರಾಟೆ ತೊಗೊಳ್ತಿದ್ದಾರೆ. ಅಖಿಲೇಶ್ ಯಾದವ್ ಸ್ವಲ್ಪ ಯೋಚಿಸ್ತಿದ್ದಾರೆ. ಯಾಕೆಂದರೆ ನಾವು ಜಾಸ್ತಿ ಮಾತಾಡಿಬಿಟ್ರೆ ಇದ್ರ ಬಗ್ಗೆ ಯೋಗಿ ಆದಿತ್ಯನಾಥ್ ನಮ್ಮದೆಲ್ಲ ಹಿಸ್ಟ್ರಿ ತೆಗೆದುಬಿಡ್ತಾರೆ ಅಂತ. ಯಾವ ಹಿಂದೂಗಳ ಮೇಲೆ ಲಾಠಿ ಚಾರ್ಜ್ ಆಗ್ತಿತ್ತು, ಯಾವ ಹಿಂದೂಗಳ ಒಂದು ಮೆರವಣಿಗೆಗೆ ಅವಕಾಶ ಇರಲಿಲ್ಲ, ಯಾವ ಹಿಂದೂಗಳ ಭಕ್ತಿಯನ್ನು ಅವಹೇಳನ ಮಾಡಲಾಗ್ತಿತ್ತು, ರಾಮನೇ ಇಲ್ಲ, ಇದೊಂದು ಕಾಲ್ಪನಿಕ ಪಾತ್ರ ಅಂತ ಹೇಳ್ತಿದ್ದವರು ಈಗ ರಾಮನ ಭಕ್ತರ ನಂಬಿಕೆಗೆ ದ್ರೋಹ ಆಗಿದೆ ಅಂತ ಹೇಳ್ತಿದ್ದಾರೆ. ಇದುವರೆಗೆ ರಾಮ ಮಂದಿರಕ್ಕೆ ವಿಸಿಟೇ ಮಾಡದವರು ರಾಮನ ಹುಂಡಿಗಳು ಭಕ್ತರಿಗೆ ಮಾಡಿದ ದ್ರೋಹ ಅಂತ ಮಾತಾಡ್ತಿದ್ದಾರೆ. ರಾಹುಲ್ ಗಾಂಧಿ, ಅಖಿಲೇಶ್ ಯಾದವ್ ವಿರುದ್ಧ ಸರಿಯಾಗಿ ಮುಗಿಬಿದ್ದಿದ್ದಾರೆ. ಯಾರು ಏನು ಹೇಳ್ತಾರೋ ಬಿಡ್ತಾರೋ, ಯೋಗಿ ಆದಿತ್ಯನಾಥ್ ಅವರಂತೂ ಪದೇ ಪದೇ ಈ ವಿಚಾರ ಎತ್ಕೊಳ್ತಿದ್ದಾರೆ. ಅವ್ರಿಗೆ ಹಿಂಜರಿಕೆ ಇದ್ರೆ ತಾನೇ ಅದನ್ನು ಮರೆಮಾಚೋದಕ್ಕೆ ಅವರೇ ಎತ್ಕೊಳ್ತಿದ್ದಾರೆ ಹೋದಲ್ಲಿ ಬಂದಲ್ಲಿ. ಇಲ್ಲಿ ಏನಾಗಿದೆ ಅದನ್ನು ಹೊರಗಡೆ ತರ್ತೀವಿ ಮತ್ತು ಈ ಬೂಟಾಟಿಕೆ ರಾಮ ಭಕ್ತರ ಪ್ರೇಮಿಗಳನ್ನು ಮಾತ್ರ ಅಟ್ಟಾಡಿಸದೆ ಬಿಡಲ್ಲ. ಅವ್ರ ಇತಿಹಾಸ ಎಲ್ಲ ತೆರೆದಿಡ್ತೀವಿ, ಮರೆಯೋಕ್ಕೆ ಸಾಧ್ಯನ ಈ ನಾಡಿನ ಜನ ಇವ್ರು ಹಿಂದೂಗಳಿಗೆ ಮಾಡಿದ ದ್ರೋಹನ ಇವರ ಮಾತಾಡ್ತಿರೋರು ಅಂತ ಕೊಡ್ತಾನೇ ಇದ್ದಾರೆ ವಾಪಸ್ ಕೌಂಟರ್ನ. ಹಾಗಾಗಿ ಯೋಗಿ ಆದಿತ್ಯನಾಥ್ ಅವ್ರನ್ನ ಮತ್ತೆ ಕೆಣಕಿದ್ರೆ ನಾಳೆ ಇವ್ರು ನಂಬುಡಕ್ಕೆ ಬರ್ತಾರೆ ಅಂದ್ಕೊಂಡು ಅಖಿಲೇಶ್ ಯಾದವ್ ಅವರು ತುಂಬ ಜಾಣ್ಮೆಯಿಂದ ಟೀಕಿಸ್ತಿದ್ದಾರೆ. PDA ಅಲ್ಪಸಂಖ್ಯಾತರು ಅಂದರೆ ಪಿಚ್ಡೆ
ಮತ್ತು ದಲಿತು ಅಲ್ಪಸಂಖ್ಯಾತರು ಅಂತ PDA ಮೇಲೆ ಏನು ರಾಜಕಾರಣ ಮಾಡ್ಕೊಂಡು ಬರ್ತಿದ್ದಾರಲ್ಲ, ಈಗ P ಅಂದರೆ ಪಂಡಿತ್ ಕೂಡ ಹೌದು ಅಂತ ಬ್ರಾಹ್ಮಣ ವೋಟ್ ಬ್ಯಾಂಕ್ ಕೈ ಹಾಕಿದ್ದಾರೆ ಅಖಿಲೇಶ್ ಯಾದವ್ ಅವರು. ದಿಢೀರು ರಾತ್ರಿ ಬೆಳಗಾಗೋದ್ರ ಒಳಗಡೆ BJPಯ ವೋಟ್ ಬ್ಯಾಂಕನ್ನು ಡೈವರ್ಟ್ ಮಾಡಬೇಕು, ಮೇಲ್ವರ್ಗಗಳು ಏನು ಕೋಟಾ ಬೇಸ್ಡ್ ರಿಸರ್ವೇಷನ್ಗೆಲ್ಲ ಆಕ್ಷೇಪ ವ್ಯಕ್ತಪಡಿಸ್ತಿರೋದನ್ನು ಆ ಒಂದು ಸಂದರ್ಭನೂ ಯೂಸ್ ಮಾಡಿಕೊಂಡು ಈಗ ತಾವು ಸನಾತನ ಧರ್ಮದ ವಿರೋಧಿಗಳು ಅನ್ನೋ ಹಣೆಪಟ್ಟಿನೂ ತೆಗೆದು ಹಾಕಬಹುದು ಅನ್ನೋ ರೀತಿಯಲ್ಲಿ ಪಿಚ್ಡೆ P ಅನ್ನ ಪಂಡಿತ್ P ಅಂತ ಬೇರೆ ಅದನ್ನ ಈಗ ಹೊಸ ರೀತಿಯಲ್ಲಿ ತಿರುಗಿಸ್ತಿದ್ದಾರೆ. ಈಗ ಮೊನ್ನೆ 5ನೇ ತಾರೀಕಿಂದ ಶುರು ಆಗಿದೆ. ಸೊ ಏಕಾಏಕಿ ಅಖಿಲೇಶ್ ಯಾದವ್ ಅವರಿಗೆ ಹೊಸ ಅಸ್ತ್ರ ಎತ್ತಿದ್ದಾರೆ. ಯೋಗಿ ಆದಿತ್ಯನಾಥ್ ಅವರು ರಾಮ ಮಂದಿರ ಟೀಕಿಸಿರೋ ಸಮಯದಲ್ಲಿಯೇ ತಿರುಗಿಸ್ಕೊಡ್ತಾರೆ ಅಂತ ಬ್ರಾಹ್ಮಣರ ಮೊರೆ ಹೋಗಿಬಿಟ್ಟಿದೆ SP. ಇಂಟ್ರೆಸ್ಟಿಂಗ್, ಯಾಕಂದರೆ BSP ಕಥೆ ಏನಾಯಿತು UPಯಲ್ಲಿ ಇವತ್ತು ಮಾತಾಡ್ಸೋರೇ ಇಲ್ಲ ಅನ್ನೋ ಥರ ಆಗ್ಬಿಡ್ತು. ನಾವು ಕೂಡ ಅಸ್ತಿತ್ವ ಕಳ್ಕೊಳ್ತೀವಿ ಅಂತ ಹೊಸ ದಾರಿಯನ್ನು ಹುಡುಕಾಡ್ತಿದ್ದಾರೆ, ಅವರೇ ಚಡಪಡಿಸ್ತಿದ್ದಾರೆ. ಇವತ್ತೊಂದು ಅಸ್ತ್ರ, ನಾಳೆ ಒಂದು ಅಸ್ತ್ರ, ಒಂದು ಕ್ಲಾರಿಟಿ ಇಲ್ಲದೆ ಅಖಿಲೇಶ್ ಯಾದವ್ ಅವರು ಚಡಪಡಿಕೆಯನ್ನು ನೋಡಬಹುದಾಗಿದೆ ನಾವು. ಸೊ ರಾಮ ಮಂದಿರದ ವಿಚಾರದಲ್ಲಿ ಇನ್ನೇನು ದೊಡ್ಡ ವಿಕೆಟೇ ತೆಗಿತೀವಿ ಅನ್ನೋ ತನಕ ಕೂಗಾಡಿ ಹಾರಾಡಿದಂತಹ ಪ್ರತಿಪಕ್ಷಗಳಿಗೀಗ ಇದು ಆಘಾತಕಾರಿ ವಿಚಾರವೇ ಸರಿ. ಮೇನ್ ಫಂಡ್ ಯಾರೂ ಟಚ್ ಮಾಡಿಲ್ಲ, ಓನ್ಲಿ ಟೆಂಪಲ್ ಒಳಗಿರುವಂಥ ಮ್ಯಾನ್ಯುಯಲ್ ಕ್ಯಾಶ್ಗೆ ಕೈ ಹಾಕಿದ್ದಾರೆ, ಅದು ಕೂಡ ಸಿಕ್ಕಾಕ್ಕೊಂಡು ಎಲ್ಲ ಆ್ಯಕ್ಷನ್ ಆಗಿದೆ ಅನ್ನೋದೀಗ ಯೋಗಿ ಸರ್ಕಾರಕ್ಕೆ ಸಿಕ್ಕಿರುವ ಅತಿ ದೊಡ್ಡ ಬಲ. ಹಾಗಾಗಿ ಈಗ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶದಿಂದ ಯೋಗಿ ಸರ್ಕಾರಕ್ಕೆ ದೊಡ್ಡ ಬಲವೇ ಸಿಗುತ್ತಾ ಕಾದ್ ನೋಡಬೇಕು. ಯಾಕಂದರೆ ಇಂಡಿಪೆಂಡೆಂಟ್ ಆಗಿ ಅದು ಕೂಡ ಫೊರೆನ್ಸಿಕ್ ಆಡಿಟ್ ಎಲ್ಲ ರಿಪೋರ್ಟ್ ಇಟ್ಬಿಟ್ರೆ, ಅಲ್ಲೂ ಕ್ಲೀನ್ ಚಿಟ್ ಸಿಕ್ಕಿಬಿಟ್ರೆ, ಕ್ಲೀನ್ ಚಿಟ್ ಇನ್ ದ ಸೆನ್ಸ್ ಯಾವುದೇ ಲೆಕ್ಕ ಅಲ್ಲಿ ಅನ್ಯಾಯ ಮಾಡಲಾಗಿಲ್ಲ, ಮೋಸ ನಡೆದಿಲ್ಲ ಅನ್ನೋದನ್ನು ಪಕ್ಕ ಮಾಡಿಬಿಟ್ರೆ ಆಗ ಇದು ತಿರುಗುಬಾಣ ಆಗುತ್ತೆ ಪ್ರತಿಪಕ್ಷಗಳಿಗೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.